ಚಳ್ಳಕೆರೆ ತಾಲೂಕು ಸೂರನಹಳ್ಳಿ ಗ್ರಾಮದಲ್ಲಿ ಈಚೆಗೆ ಪೊಲೀಸ್ ಇಲಾಖೆಯಿಂದ ನಿವೃತ್ತಗೊಂಡ ಸಿಪಿಐ ಆನಂದ್ ಅವರಿಗೆ ಇಡೀ ಗ್ರಾಮಸ್ಥರು ಜಾತ್ಯತೀತ ಮನೋಭಾವದಿಂದ ಅದ್ದೂರಿ ಮೆರವಣಿಗೆ ಹಾಗೂ ಸನ್ಮಾನವನ್ನ ಮಾಡಿದರು. ಇದೇ ವೇಳೆ ಚಳ್ಳಕೆರೆ ಗ್ರಾಮಾಂತರ ವಿಭಾಗದ ಸಿಪಿಐ ಹನುಮಂತಪ್ಪ ಶೆರೆಹಳ್ಳಿ ಮಾತನಾಡಿ, ಆನಂದ ಸರ್ ಇಲಾಖೆಯಲ್ಲಿ ಎಲ್ಲರೂ ಮೆಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಕೂಡ ದಾವಣಗೆರೆಯಲ್ಲಿ ಇವರ ಕೆಳ ಹಂತದ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಇವರು ದಕ್ಷ ಹಾಗೂ ಮಾನವೀಯ ಮೌಲ್ಯವುಳ್ಳ ಅಧಿಕಾರಿಗಳಾಗಿದ್ದು ಇನ್ನಷ್ಟು ಕಾಲ ಇಲಾಖೆಯಲ್ಲಿ ನೌಕರಿ ಮಾಡಬೇಕಿತ್ತು. ಆದರೆ ಸರ್ಕಾರದ ನಿಯಮಾನುಸಾರ ನಿವೃತ್ತಿ ಅಂತ ಬಂದಾಗ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಬೇಕು ಎಂದರು. ಇದೇ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೂರನಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಆನಂದ ಸಾಹೇಬರು ನಮ್ಮ ಗ್ರಾಮದ ಪಕ್ಕದ ಊರಿನವರಾಗಿದ್ದು ಇವರು ಎಲ್ಲಾ ಜಾತಿ ಜನಾಂಗದವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮೂಲಕ ಜನಮನ ಗೆದ್ದವರಾಗಿದ್ದಾರೆ ಎಂದರು. ಇದೇ ವೇಳೆ ತೆರೆದ ವಾಹನದಲ್ಲಿ ಆನಂದ್ ಅವರನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಗ್ರಾಮದ ಎಲ್ಲಾ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜಿಸಿ ಕುಟುಂಬದ ಇವರ ಪತ್ನಿ, ತಾಯಿ ಇವರುಗಳಿಗೆ ಇಡೀ ಗ್ರಾಮಸ್ಥರು ಮಡಿಲು ಅಕ್ಕಿ ನೀಡುವ ಮೂಲಕ ಉಡುಗೊರೆಯನ್ನು ನೀಡಿ ಸಂಭ್ರಮಿಸಿದರು. ವೇದಿಕೆಯಲ್ಲಿ ಚೌಳೂರು ಉಣ್ಣೆ ಕೈಮಗ್ಗ ನೇಕಾರ ಸಂಘದ ಅಧ್ಯಕ್ಷ ವೀರಭದ್ರಪ್ಪ, ಪರಶುರಾಮಪುರ ಪೊಲೀಸ್ ಠಾಣೆ ಪಿಎಸ್ಐ ಮಾರುತಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಕುಮಾರ್, ಮೂರ್ತಪ್ಪ, ವೆಂಕಟೇಶ್, ಸೂರನಹಳ್ಳಿ ಉಣ್ಣೆ ನೇಕಾರರ ಸಂಘದ ಕಾರ್ಯದರ್ಶಿ ನಿಜಲಿಂಗಪ್ಪ, ಮುಖಂಡರಾದ ನರಸಿಂಹಪ್ಪ, ನಿಂಗಣ್ಣ, ಉಮೇಶ್, ಆನಂದ್ ಹಾಗೂ ಗ್ರಾಮದ ಯುವಕರು ಗ್ರಾಮಸ್ಥರು ಇದ್ದರು. ವರದಿ ಮಂಜುನಾಥ್, ಪ್ರಜಾಪವ ಟಿವಿ, ಪರಶುರಾಂಪುರ. ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದು ಈ ಒಂದು ಅಭಿನಂದನಾ ಸಮಾರಂಭ ಸನ್ಮಾನ್ಯ ಶ್ರೀ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಆನಂದ್ ಸರ್ ಅವರೇ, ಅವರ ಧರ್ಮಪತ್ನಿ ಅವರೇ ಮತ್ತು ಅವರ ತಾಯಿಯವರೇ, ಅವರ ಅಣ್ಣನವರೇ ಹಾಗೂ ನಿಮ್ಮ ಊರಿನ ಯುವಕರ ಕಣ್ಮಣಿಯಾದಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಬಹಳ ಖುಷಿಯಾದಂಥ ವಿಚಾರ. ಯಾಕಂತಂದ್ರೆ ಆನಂದ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ಇವರು ದಾವಣಗೆರೆಗೆ ಬಹಳಷ್ಟು ಜನ ಲೀಡರ್ಗೆಲ್ಲ ಮಾವ ಆಗಿದ್ರು. ಇಲ್ಲೇನು ನೀವೇನು ಮಾವ ಅಂತಿರಲ್ಲ, ಲಿಂಗಾಯತರ ಲೀಡರೆಲ್ಲ ಅಲ್ಲಿ ಮಾವ ಅನ್ನೋರು. ನಾನು ಕೇಳಿಬಿಟ್ಟು ಏನು ಸರ್ ಎಲ್ಲರೂ ಮಾವ ಅಂತಾರಲ್ಲ ನಿಮಗೆ ಅಂತ ಆಮೇಲೆ ಗೊತ್ತಾಯ್ತು ನಮಗೆ ಅವ್ರಿಗೆ ಭಾಳಷ್ಟು ಅವ್ರ ಮೇಲೆ ಬರಲಿಕ್ಕೆ ಇವರು ಸಹಕಾರವನ್ನು ಮಾಡಿದರು ಮತ್ತು ಎಲ್ಲ ರೀತಿಯಿಂದನೂ ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸ್ತಿರ್ತಕ್ಕಂಥ ವ್ಯಕ್ತಿ. ಅವರು ಪ್ರೀತಿಯಿಂದ ಮಾವ ಅಂತ ಹೇಳಿ ಕರೀತಾ ಇದ್ರು. ನಾನು ದಾವಣಗೆರೆಯಲ್ಲಿ ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ, ಆನಂದ್ ಸರ್ ಕೈ ಕೆಳಗೆ. ಅವ್ರು ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಚಿತ್ರದುರ್ಗ ಜಿಲ್ಲೆಯವರು ಅಂತ ಅಂದು. ಮೊದಲು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಕೆಲಸ ಮಾಡಿದಾಗ ಏನು ನಾನು ಈ ತಳಕು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಆ ಬೋರ್ಡಲ್ಲಿ ಸಾಹೇಬ್ರ ಹೆಸರು ನೋಡಿಬಿಟ್ಟು ಸಾಹೇಬರು ಇದೇ ಊರವರು ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ಈ ಒಂದು ಪರಶುರಾಂಪುರ ಹೋಬಳಿಯವರು ಅಂತ. ಭಾಳ ಸರಳ ವ್ಯಕ್ತಿತ್ವ, ಅವ್ರು ನೋಡಿ ಕಲಿಯಂಥದ್ದು ಭಾಳ ಇದೆ. ಭಾಳ ಸರಳ ವ್ಯಕ್ತಿತ್ವ ಮತ್ತು ಭಾಳ ಹಾಸ್ಯಮಯ ವ್ಯಕ್ತಿತ್ವ. ನಮ್ಮ SP ಸಾಹೇಬರಾಗಲಿ ಯಾರಾದರೂ ಮೇಲಾಧಿಕಾರಿಗಳು ಬಂದ್ರೆ ಅವ್ರಿಗೆ ಯಾವತ್ತೂ ಬೈತಿರ್ಲಿಲ್ಲ. ಅವ್ರಿಗೆ ಏನಾದರೂ ತಮಾಷೆ ಮಾಡಿ ನಗಿಸಿಬಿಡೋದು. ಈಗ ಅದನ್ನೆಲ್ಲ ನಾವು ಮಿಸ್ ಮಾಡ್ಕೊಂತೀವಿ. ನಾ ಭಾಳ ಸಲ ಕೇಳ್ತಾ ಇದ್ದೆ ಅವ್ರಿಗೆ, ಏನು ಸರ್ ನೀವೆಲ್ಲ ಈಗ ನಿವೃತ್ತಿ ಆದ್ಮೇಲೆ ಹೆಂಗಿರ್ತೀರಿ ಇಷ್ಟೊಂದು ಚಟುವಟಿಕೆಯಿಂದ? ಅವ್ರು ಇಷ್ಟು 60 ಏಜ್ ಆದ್ರೂ ನನಗೆ ಗೊತ್ತಿರಲಿಲ್ಲ. ಈಗ ಸುಮಾರು ಒಂದು 6-7 ತಿಂಗಳದ ಮುಂಚೆ ಗೊತ್ತಾಗಿದ್ದು ರಿಟೈರ್ಮೆಂಟ್ ಇದೆ ಅಂತ ಹೇಳಿ. ಯಾಕಂದ್ರೆ ಭಾಳ ಆಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿ. ನಾವು ಇಲ್ಲಿ ಏನದು ನಾಯಕನಟ್ಟಿ ಜಾತ್ರೆ ಮತ್ತು ಇಲ್ಲಿ ಮಾರಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ನಮಗೆಲ್ಲರೂ ಪೊಲೀಸ್ನರಾಗಲಿ ಅಥವಾ ಎಲ್ಲರೂ ಏನು ಹೇಳ್ತಕ್ಕಂಥದ್ದು ಅಂದರೆ ಆನಂದ್ ಸರ್ ನಾಯಕಲ್ಲಿ ಸಾಕ್ಬಿಡು, ಅವ್ರು ಒಬ್ಬರಿದ್ದರೆ ಸಾಕೆಲ್ಲ ಮ್ಯಾನೇಜ್ ಮಾಡ್ತಾರಂತ. ಅಷ್ಟೊಂದು ಕ್ರಿಯಾಶೀಲವಾಗಿ ಜನರ ಜೊತೆ ಬೆರೆತು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಅವ್ರು ಹೊಂದಿದ್ದಾರೆ. ನಾವು ಅವರ ಒಂದು ಗುಣಗಳನ್ನು ಅವ್ರು ಪಾಲನೆ ಮಾಡ್ತಕ್ಕಂಥದ್ದನ್ನು ನಾವು ಭಾಳ ಅಳವಡಿಸ್ಕೊಂಡಿದ್ದೀವಿ. ಯಾಕಂತಂದರೆ ಬಹುಶಃ ಇದನ್ನ ಎಲ್ಲೂ ಓದಿನೂ ತಿಳ್ಕೊಳಕ್ಕಾಗಲ್ಲ, ನೋಡಿನೂ ತಿಳ್ಕೊಳಕ್ಕಾಗಲ್ಲ. ನಾವು ಕಣ್ಣಿಂದ ನೋಡಿ ತಿಳ್ಕೊಂಡಿದ್ದೇವೆ. ಅವರ ಭಾಳಷ್ಟು ಸರಳತೆಯನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಭಾಳ ಒಂದು ಒಳ್ಳೆಯ ವ್ಯಕ್ತಿ. ನೀವೆಲ್ಲ ಸೇರಿ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡದ್ದು ಇನ್ನೂ ಖುಷಿಯಾದಂಥ ವಿಚಾರ. ಅವರಿಗೆ ಅವರ ನಿವೃತ್ತಿ ಜೀವನ ಸುಖಕರಮಯವಾಗಿರಲಿ ಮತ್ತು ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯನ ಕರುಣಿಸಲಿ ಅಂತ ಹೇಳ್ತಾ, ಆ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಅವರಿಗೆ ನಾನು ನನ್ನ ಮನಸ್ಪೂರ್ವಕವಾಗಿ ಇನ್ನೊಮ್ಮೆ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಅಂತ ಹೇಳಿ ಹೇಳ್ತಾರೆ. ಹಾಗೆ ಈ ಒಂದು ನಿಮ್ಮ ಶ್ರೀನಿವಾಸ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟರೆ ಹೇಳ್ತೇನೆ. ಯಾಕೆ ಅಂತ, ನಿಮ್ಮೂರಲ್ಲಿ
ಈ ದೇವಸ್ಥಾನದಲ್ಲಿ ಒಂದು ಕಳ್ತನ ಆಗಿತ್ತು. ಕಳ್ತನ ಆದಂಥ ಸಂದರ್ಭದಲ್ಲಿ ನಿಮ್ಮೂರಿಗೆ ನೀವು ಸುಮ್ಮನೆ ಎಲ್ಲೆಲ್ಲೋ ಏನೇನೋ ಮಾಡ್ತೀರಿ, ಫಸ್ಟ್ CC ಕ್ಯಾಮ್ರಾ ಹಾಕ್ರಿ ಅಂತ ಹೇಳಿದೆ. ನಾನು ಈಗ ಸುಮಾರು ಒಂದು 20 ವರ್ಷ ಸರ್ವಿಸ್ ಮಾಡಿದ್ದೀನಿ ಇಲಾಖೆಯಲ್ಲಿ. ನಾವು ಹೇಳಿ ಸಾಕಾಗಿ ಯಾರೂ ಹಾಕೋದೇ ಇಲ್ಲ. ಅಂಥದ್ರಲ್ಲಿ ಬಹುಶಃ ಒಂದೇ ಸರಿಗೆನ ನಾವು ಹೇಳಿದ್ದೆನೆ CC ಕ್ಯಾಮ್ರಾ ಹಾಕಿರ್ತಕ್ಕಂಥ ವ್ಯಕ್ತಿ ಅಂದರೆ ಇವರ ಅಂತ ನಾನು ಭಾವಿಸಿದ್ದೀನಿ. ಇದು ಬಹಳ ಒಳ್ಳೆಯ ಒಂದು ಸಾಮಾಜಿಕ ಕಾರ್ಯ. ಈಗ ಅದರಿಂದ ಎಲ್ಲ ನಿಮ್ಮೂರಿಗೆ ಏನು ಒಂದು ಸಣ್ಣ ಕಳ್ತನ ಆಗಲಿ ಮತ್ತೊಂದಾಗಲಿ ಯಾವುದೂ ಆಗೋದಿಲ್ಲ. ಅದು ಎಲ್ಲರನ್ನೂ ರಕ್ಷಣೆ ಮಾಡ್ತದೆ. ಅದಕ್ಕೆ ಅವರೆಲ್ಲ ಸ್ಪಾನ್ಸರ್ ಮಾಡಿಬಿಟ್ಟು ಈ ಒಂದು CC ಕ್ಯಾಮ್ರಾವನ್ನು ಹಾಕಿದ್ದಾರೆ. ಇದೇ ರೀತಿ ನಿಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಹ ಇಂಥ ಕಾರ್ಯಗಳನ್ನು ಮಾಡ್ರಿ. ಊರಿಗೋಸ್ಕರ ಒಂದು ಒಳ್ಳೆಯ ದಿಸೆಯಲ್ಲಿ ನಡೀತೈತಿ. ಈಗ ಏನು ಮಕ್ಕಳಿಗೆಲ್ಲ ನೀವು ಈ ಕಾರ್ಯಕ್ರಮಗಳನ್ನು ಮಾಡಿ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಅವರಲ್ಲೂ ಸಹ ನಮ್ಮೂರ ಬಗ್ಗೆ ನಾವು ಯಾವ ರೀತಿ ಕಾಳಜಿ ಪ್ರೀತಿಯನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಸಹ ಇದು ನೀತಿ ಪಾಠವಾಗಿ ಪರಿಣಮಿಸ್ತದೆ. ಹಾಗೆ ನನ್ನನ್ನು ಕರೆದು ಈ ಒಂದು ಊರಲ್ಲಿ ಈ ಒಂದು ಸಮಾರಂಭದಲ್ಲಿ ನನಗೂ ಸಹ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ರಿ. ತುಂಬ ಧನ್ಯವಾದಗಳು. ಏನು ನಮಗೆ CM ಮೆಡಲ್ ನಾವು ಇನ್ನೂ ಉತ್ಸಾಹದಿಂದ ಮತ್ತು ಸಂತೋಷದಿಂದ ಇನ್ನೂ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಮ್ಮನ್ನ ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಆನಂದ್ ಸರ್ ಅವರಿಗೆ ತಮ್ಮ ನಿವೃತ್ತಿ ಜೀವನ ಸುಖಕರಮಯವಾಗಿರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಥ್ಯಾಂಕ್ ಯು. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.